ವೇಣ ಒಂದೇ ಒಂದ್ ಪತ್ರ ಹೊಡೆದ್ಬಿಟ್ಟಿದೆ. ಯಾರ್ದದು? ಮಾದೇವ, ಮನೆ ನಂಬರ್ 17. ಪತ್ರಕ್ಕೆ ಸೈನ್ ಹಾಕೋ. ಖಾಲಿ ಪತ್ರಕ್ಕೆ ಸೈನ್ ಮಾಡೋಷ್ಟು ಮುಟ್ಟಾಳ ಅಲ್ಲ ನಾನು. ಕಾರ್ಖಾನೆ ಕಟ್ಸ್ಕೊಳ್ಳೋದು ನಿಮ್ಮ ಸ್ವಾರ್ಥಕ್ಕೆ, ಅದಕ್ಕೆ ನಾನು ಯಾಕೆ ಸೈನ್ ಮಾಡ್ಲಿ? ಅದು ಬೋಳ್ ಪತ್ರಕ್ಕೆ. ನನಗ್ ನಿಮ್ ಅಕ್ಕಿನೂ ಬೇಡ, ನೀವು ಕೊಡೋ ಕೆಲ್ಸಾನೂ ಬೇಡ. ನನ್ ಜಮೀನಲ್ಲಿ ನಾನು ದುಡ್ಡು ತಿಂತೀನಿ. ಸೈನ್ ಮಾಡ್ತೀಯೋ ಇಲ್ವೋ? ಮಾಡೋಲ್ಲ ಅಂತ ಹೇಳಿದ್ದು ಅರ್ಥ ಆಗೋಲ್ವಾ ನಿನಗೆ? ನೀನು ಒಡೆಯ ಕೆಲ್ಸ ಎಲ್ಲ ಇಟ್ಕೋಬೇಡ, ಈ ಕಡೆ ಬಾ. ಅಯ್ಯ ತಲೆ ಇಲ್ಲ ಮಾದೇವ ನಿನಗೆ. ಯಜಮಾನ್ರ ಕಾರ್ಖಾನೆ ಕಟ್ಟಿಸಿರೋದು ನಮ್ಗೋಸ್ಕರ. ಅವ್ರ ಕಾರ್ಖಾನೆ ಕಟ್ಟಿದ್ಮೇಲೆ ಅವ್ರ ಬಗ್ಗೆ ನಿಂಗೆ ಗೊತ್ತಾಗುತ್ತೆ. ಈಗ ಬಿಟ್ಟಾಕ ಬಾ. ಏಯ್ ಹೋಗಲೇ, ನೀನು ಅವನ್ ಗುಲಾಮ. ಅವನ್ ಮಾತ್ ನೀನ್ ಕೇಳ್ತೀಯ, ನಾನು ಯಾಕೋ ಕೇಳಲಿ? ಏಯ್ ನೋಡು, ಯಜಮಾನ್ರ ಬಗ್ಗೆ ಆಗಲ್ಲ ಮಾತಾಡ್ಬೇಡ, ಚೆನ್ನಾಗಿರಕಿಲ್ಲ ಅಂತೀನೋ. ಅವನು ಅಂತೀನಿ, ಅವನ ಅಪ್ಪ ಅವನು ಒಂದು ತಿಮ್ಮಿಂಗ್ ಹಾಕಣೋ, ಕಂಡವ್ರ ತಲೆ ಹೊಡಿಯೋ ಲಫಂಗ. ಎಲ್ಲೋಯ್ತಾ ಇದ್ದಾರೆ ಯಜಮಾನಂಗೆ? ರವಿ ಗಿಣಿಗಿಡ್ದಂಗೆ ಹೇಳ್ತಾವನೆ. ನಾಳೆ ಕಿಕ್ಕಿ ಸುಮ್ಕಿರಿ. ತುರಾಂಕರ ಹಿಡೀಲಿ ಮಾದೇವಂದು. ಒಳ್ಳೆ ಮಾತಿನಲ್ಲಿ ಕೇಳಿದ್ರೆ ಬಟ್ ಹಾಕಲ್ಲ ನೀನು. ಅಪ್ಪಲ್ಲ ಏನೋ ಮಾಡ್ತೀರಾ? ಶಬಾಷ್ ರವಿ, ಶಬಾಷ್. ನನಗಾಗ್ತಾ ಇರೋ ಸಂತೋಷಕ್ಕೆ ನಿನಗೆ ಏನ್ ಕೊಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಬಾ ಬಾಪ. ನಿನಗೇನ್ ಬೇಕೋ ತಗೋ, ಎಷ್ಟು ಬೇಕಾದ್ರೂ ತಗೋ. ನನಗಿದೆಲ್ಲ ಯಾವ್ದು ಬೇಡ ಯಜಮಾನ್ರೆ. ಮತ್ತೇನ್ ಬೇಕು ರವಿ? ನಿಮ್ ಪ್ರೀತಿ ಒಂದಿದ್ರೆ ಸಾಕು. ನನ್ ಪ್ರೀತಿ ಯಾವಾಗ್ಲೂ ಇರುತ್ತಪ್ಪ.